ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇದೇನು ಹೊಸ ಮಾಹಿತಿ ಅಲ್ಲ, ಆಲ್ರೆಡಿ ಇದು ನಿಮ್ಗೆ ಗೊತ್ತಿರುವಂಥದ್ದೇ. ಯಾಕೆ ಅಂತಂದ್ರೆ ಇದ್ರ ಬಗ್ಗೆ ತುಂಬಾ ಜನ ನೋಡಿರ್ತೀರ. ಬಟ್ ನಾನು ಈ ವಿಷಯದ ಬಗ್ಗೆ ಯಾಕೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ, ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ, 11ನೇ ತಾರೀಕು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕಾರಣ ಏನು ಅಂತಂದ್ರೆ, ಸರ್ಕಾರ ಈ ಒಳ ಮೀಸಲಾತಿಯಿಂದಾಗಿ ನೋಟಿಫಿಕೇಶನ್ಗಳನ್ನ ಮುಂದೂಡಿ ಅಭ್ಯರ್ಥಿಗಳಿಗೆ ತೊಂದರೆ ಮಾಡ್ತಾ ಇದೆ ಒಂದು. ಅಂಡ್ ಇನ್ನೊಂದು, ಖಾಲಿ ಇರುವ ಹುದ್ದೆಗಳು ಯಾವ್ಯಾವ ಇಲಾಖೆಗಳಿಗೆ ಎಷ್ಟೆಷ್ಟು ಹುದ್ದೆಗಳಿದೆ ಅಂತಂದ್ರೆ ನೀವೇ ಆಶ್ಚರ್ಯ ಆಗಿ ಹೋಗ್ತೀರಾ. ಅಷ್ಟು ಹುದ್ದೆಗಳ ಖಾಲಿ ಇರೋದ್ರಿಂದ ಸಾರ್ವಜನಿಕರು ದಿನನಿತ್ಯ ಕೆಲವೊಂದಿಷ್ಟು ಕಚೇರಿಗಳಿಗೆ ಹರಿದಾಡ್ತಾರೆ. ಸೊ ಅಲ್ಲಿ ಹೋದಾಗ ಅವರಿಗೆ ಸರಿಯಾದ ರೀತಿಯಾದಂಥ ರೆಸ್ಪಾನ್ಸ್ ಸಿಗಲ್ಲ, ಅವರ ಕೆಲಸಗಳು ಬೇಗ ಆಗಲ್ಲ. ಕಾರಣ ಅಲ್ಲಿ ಸರಿಯಾದ ರೀತಿಯಾದಂಥ ವರ್ಕ್ ಮಾಡೋರು ಇಲ್ಲ. ಈಗ ಕಚೇರಿಗಳಲ್ಲಿ ಕೆಲಸ ಮಾಡುವಂಥವ್ರು ಇಲ್ಲ ಅಂತಂದ್ರೆ ಕೆಲಸಗಳು ಹೆಂಗೆ ಕ್ವಿಕ್ ಆಗಿ ಆಗೋದಕ್ಕೆ ಸಾಧ್ಯ? ಸೊ ಅದಕ್ಕೆ ಇಲ್ಲಿ ಒಂದು ಸಣ್ಣ ಮಾಹಿತಿ ಇದೆ. ಅದೇನು ಅಂತಂದ್ರೆ, 2024-25ನೇ ಸಾಲಿನಲ್ಲಿ ಇಲಾಖಾವಾರು ಮತ್ತು ವರ್ಗವಾರು ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಎಷ್ಟು, ಅಂದ್ರೆ ಯಾವ ಯಾವ ಇಲಾಖೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು, ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ಹುದ್ದೆಗಳು. ಸೊ ಯಾಕೆ ನಿಮ್ಗೆ ಈ ಮಾಹಿತಿ ಇಂಪಾರ್ಟೆಂಟ್ ಅಂತಂದ್ರೆ, ನೀವು ಯಾವ್ದಾದ್ರು ಒಂದು ಇಲಾಖೆ ಸ್ಪೆಸಿಫಿಕ್ ಆಗಿ ಸೇರ್ಬೇಕು, ಆ ಹುದ್ದೆಯಲ್ಲಿ ಜಾಬ್ ತೆಗೆದುಕೊಳ್ಬೇಕು ಅಂತ ಓದ್ತಾ ಇರ್ತೀರ. ಸೊ ನಿಮಗೊಂದು ಐಡಿಯಾ ಇರಲಿ ಅನ್ನೋ ಒಂದು ಮಾಹಿತಿ. ಬಟ್ ಇದರಲ್ಲಿ ಆರ್ಥಿಕ ಇಲಾಖೆಯಿಂದ ಎಷ್ಟು ಹುದ್ದೆಗಳಿಗೆ ಅನುಮತಿ ಸಿಕ್ಕಿದೆ ಅನ್ನೋದು ಖಚಿತ ಮಾಹಿತಿ ಇಲ್ಲ. ಬಟ್ ಇಷ್ಟು ಹುದ್ದೆಗಳು ಖಾಲಿ ಇದೆ, ಭವಿಷ್ಯದಲ್ಲಿ ನೋಟಿಫಿಕೇಶನ್ ಆಗ್ಬೋದು. ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ ಸ್ವಲ್ಪ ಹೆಚ್ಚು ಇರಲಿ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ನೋಡ್ಬೋದು ನೀವು. ಮೊದಲನೇದಾಗಿ ಕೃಷಿ ಇಲಾಖೆ. ಕೃಷಿ ಇಲಾಖೆಯಲ್ಲಿ ಗ್ರೂಪ್ ಎ ಹುದ್ದೆಗಳು 286, ಗ್ರೂಪ್ ಬಿ 3033, ಗ್ರೂಪ್ ಸಿ ಹುದ್ದೆಗಳು 2280, ಗ್ರೂಪ್ ಡಿ ಹುದ್ದೆಗಳು 1174, ಒಟ್ಟು 6773 ಕೃಷಿ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳು. ಇದೇ ರೀತಿಯಾಗಿ ಪಶುಸಂಗೋಪನಾ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಒಂದು 8000 ಪೋಸ್ಟ್ ಇದೆ. ಅಂಡ್ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಲ್ಲಿ ಒಂದು 4855 ಪೋಸ್ಟ್ ಖಾಲಿ ಇದೆ. ಈ ರೀತಿ ಮುಖ್ಯ ಇಲಾಖೆಗಳು ಅಂದ್ರೆ ಪ್ರಮುಖವಾದ ಇಲಾಖೆಗಳು, ಈಗ ಕೃಷಿ ಆಗಿರ್ಬೋದು, ಇಂಧನ ಇಲಾಖೆಯಲ್ಲಿ ಕೂಡ ಅಷ್ಟೇ ಒಂದು 71 ಇದೆ. ಮತ್ತು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಹೈಯರ್ ಎಜುಕೇಶನ್ ಅಲ್ಲಿ ಒಂದು 1395 ಇದೆ. ಈ ರೀತಿ ತೋಟಗಾರಿಕೆ ಇಲಾಖೆಯಲ್ಲಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಈ ರೀತಿ ನೋಡಿ. ಕಂದಾಯ ಇಲಾಖೆಯಲ್ಲಿ ಕೂಡ ಹತ್ತತ್ರ 11,145 ಹುದ್ದೆಗಳು ಖಾಲಿ ಇದೆ. ಸೊ ಇದನ್ನೆಲ್ಲ ಸರ್ಕಾರ ಯಾವಾಗ ಭರ್ತಿ ಮಾಡಿಕೊಳ್ಳುತ್ತೆ ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು ಎಲ್ಲರಿಗೂ. ಯಾಕೆ ಅಂತಂದ್ರೆ, ಸರ್ಕಾರ ಈಗ ಮತ್ತಷ್ಟು ಮುಂದೂಡಿಕೆ ಮಾಡಿದಷ್ಟು ಈ ಎಲ್ಲ ಇಲಾಖೆಗಳ ಮೇಲೆ ಒತ್ತಡ ಬೀಳೋಕೆ ಶುರುವಾಗುತ್ತೆ. ಅಲ್ಲಿ ಬೇರೆ ಇರುವಂಥ ಈ ಕೆಲಸ ಮಾಡ್ತಾ ಇರುವಂಥವ್ರ ಮೇಲೆ ಒತ್ತಡ ಬೀಳುತ್ತೆ. ಹೆಂಗೆ ಅಂತಂದ್ರೆ, ಇರುವಂಥವ್ರ ಮೇಲೆ ಡಬಲ್ ವರ್ಕ್ ಮಾಡಬೇಕಾಗತ್ತೆ. ಹಾಗಾಗಿ ಈಗ ಅರಣ್ಯ ಇಲಾಖೆಯಲ್ಲಿ ನೋಡ್ಬೋದು ನೀವು, ಒಟ್ಟು 6337 ಹುದ್ದೆಗಳು ಖಾಲಿ ಇದೆ. ಈ ರೀತಿ ಇಷ್ಟೆಲ್ಲ ಹುದ್ದೆಗಳು ಖಾಲಿ ಇದ್ರೂ ಕೂಡ ಇದನ್ನ ಭರ್ತಿ ಮಾಡ್ಕೊಳ್ಳೋದಕ್ಕೆ ಈಗ ಒಳ ಮೀಸಲಾತಿ ಒಂದು ಅಡ್ಡಿ ಇದೆ. ಓಕೆ, ಬಟ್ ಒಳ ಮೀಸಲಾತಿಯನ್ನು ಕ್ವಿಕ್ ಆಗಿ ಬಗೆಹರಿಸಿ ಎಲ್ಲ ಹುದ್ದೆಗಳನ್ನ ಭರ್ತಿ ಮಾಡ್ಕೊಂಡ್ಬಿಟ್ರೆ ಎಷ್ಟು ಅನುಕೂಲ ಆಗುತ್ತೆ. ಈಗ ಎಲ್ಲ ಪರೀಕ್ಷೆಗಳಿಗಾಗಿ ಹೋಗ್ತಾ ಇರುವಂಥ ಅಭ್ಯರ್ಥಿಗಳಿಗೆ ಎಷ್ಟು ಈಗ ಅವಸರ ಇದೆ ನೋಟಿಫಿಕೇಶನ್ ಅಂತಂದ್ರೆ, ತುಂಬಾ ಜನ ವೇಟ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಪೊಲೀಸ್ ಇಲಾಖೆ ಆಗಿರ್ಬೋದು, ಈಗ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕ ಹುದ್ದೆಗಳಾಗಿರ್ಬೋದು ತುಂಬ. ಆ್ಯಂಡ್ ಇದೆಲ್ಲ ಒಂದು ಕಡೆ ಆದರೆ, ಇನ್ನು ನೆಕ್ಸ್ಟ್ ನೀವು ಇಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಈಗ ಆಲ್ರೆಡಿ PDO ನೋಟಿಫಿಕೇಶನ್ ಆಗಿ ರಿಸಲ್ಟ್ ಕೂಡ ಬಂತು. ಬಟ್ ಇನ್ನೂ ಕೂಡ ಒಂದಿಷ್ಟು PDO ಹುದ್ದೆಗಳು ಖಾಲಿ ಇದೆ. ನೋಡ್ಬೋದು ಇಲ್ಲಿ ಗ್ರೂಪ್ ಎ ಪೋಸ್ಟು ಪಂಚಾಯತ್ ರಾಜ್ ಇಲಾಖೆಗೆ 463 ಹುದ್ದೆಗಳು ಖಾಲಿ ಇದೆ. ಆಯ್ತಾ. ಗ್ರೂಪ್ ಬಿ 920, ಗ್ರೂಪ್ ಸಿ ಅತಿ ಹೆಚ್ಚು ಇರುವಂಥದ್ದು 7898. ಒಟ್ಟಾರೆ ಹುದ್ದೆಗಳು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಖಾಲಿ ಇರುವಂಥದ್ದು 10,898 ಹುದ್ದೆಗಳು. ಅದಾದ್ಮೇಲೆ ಪರಿಶಿಷ್ಟ ಜಾತಿಗಳ ಕಲ್ಯಾಣ ಇಲಾಖೆ, ಅದಾದ್ಮೇಲೆ ನೋಡ್ಬೋದು ತುಂಬಾ ಪ್ರಮುಖ ಮತ್ತು ಬೇಡಿಕೆ ಇರುವಂತ, ಈಗ ನೋಟಿಫಿಕೇಶನ್ ಆಗಲೇಬೇಕಾಗಿರುವಂಥದ್ದು ಯಾವುದು ಅಂತಂದ್ರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ. ನೋಡಿ ಇಲ್ಲಿ ಗ್ರೂಪ್ ಎ ಯಲ್ಲಿ 998 ಹುದ್ದೆ ಖಾಲಿ ಇದ್ರೆ, ಗ್ರೂಪ್ ಬಿ ಯಲ್ಲಿ 6,155. ಬಟ್ ಗ್ರೂಪ್ ಸಿ ಹುದ್ದೆಗಳಿದೆಯಲ್ಲ 60,219 ಹುದ್ದೆ. ಶಿಕ್ಷಕರ ಕೊರತೆಯನ್ನ ಎಷ್ಟರ ಮಟ್ಟಿಗೆ ನಮ್ಮ ರಾಜ್ಯದ ಶಾಲೆಗಳು ಎದುರಿಸ್ತಿವೆ ಅನ್ನೋದಕ್ಕೆ ಇದು ದೊಡ್ಡ ಮಟ್ಟದ ಒಂದು ಎಕ್ಸಾಂಪಲ್. ಗ್ರೂಪ್ ಡಿ ಹುದ್ದೆಗಳು 3,355. ಒಟ್ಟಾರೆ ಶಿಕ್ಷಕರ ಒಂದು ಖಾಲಿ ಇರುವ ಹುದ್ದೆಗಳು ಈ ಒಂದು ಶಿಕ್ಷಣ ಇಲಾಖೆಯಲ್ಲಿ 70,727 ಹುದ್ದೆಗಳು. ಅಂದ್ರೆ ಲೆಕ್ಕ ಹಾಕಿ ನೀವು ಎಷ್ಟು ಈಗ ಖಾಲಿ ಇರುವಂತಹ ಹುದ್ದೆಗಳು ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯಲ್ಲಿ.
ಅದಾದಮೇಲೆ ಸಾರಿಗೆ ಇಲಾಖೆಯಲ್ಲೂ ಕೂಡ ಇನ್ನೂ ತುಂಬ ಹುದ್ದೆ ಖಾಲಿ ಇದೆ. ಈಗ ಆಲ್ರೆಡಿ ಮೊನ್ನೆ ಅಷ್ಟೇ ರೀಸೆಂಟಾಗಿ ನೋಟಿಫಿಕೇಶನ್ ಆಯಿತು, ಭರ್ತಿ ಮಾಡಿಕೊಂಡ್ರು. ಬಟ್ ಇನ್ನೂ 1641 ಹುದ್ದೆ ಇದೆ. ಒಟ್ಟಾರೆಯಾಗಿ ನಮ್ಮ ರಾಜ್ಯದಲ್ಲಿ ಅಟ್ ಪ್ರೆಸೆಂಟ್ ಖಾಲಿ ಇರುವಂಥ ಹುದ್ದೆಗಳ ಸಂಖ್ಯೆ ಇಲ್ಲಿ ನೋಡ್ಬೋದು, ಒಟ್ಟಾರೆಯಾಗಿ ಇದೆ. ಇಷ್ಟು ಹುದ್ದೆಗಳು ಖಾಲಿ ಇರುವಂಥದ್ದು. ಇದನ್ನೆಲ್ಲ ಯಾವಾಗ ಭರ್ತಿ ಮಾಡಿಕೊಡ್ತಾರೆ? 2,76,386 ಹುದ್ದೆಗಳು. ಇದರಲ್ಲಿ ಆರ್ಥಿಕ ಇಲಾಖೆಯಿಂದ ಕೆಲವೊಂದಿಷ್ಟಕ್ಕೆ ಅನುಮತಿ ಸಿಕ್ಕಿದೆ, ಇನ್ನು ಕೆಲವೊಂದಕ್ಕೆ ಕೊಡಬೇಕು. ಬಟ್ ಇದೆಲ್ಲವನ್ನ ನೋಟಿಫಿಕೇಶನನ್ನು ಆದಷ್ಟು ಬೇಗ ಸರ್ಕಾರ ಈ ಒಳ ಮೀಸಲಾತಿ ಪ್ರಕ್ರಿಯೆಯನ್ನು ಮುಗಿಸಿ ನೋಟಿಫಿಕೇಶನ್ ಮಾಡಿದ್ರೆ ಓದ್ತಾ ಇರುವಂಥ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಉಪಯೋಗ ಆಗುತ್ತೆ. ಆ್ಯಂಡ್ ಎಲ್ರಿಗೂ ಕೂಡ ಒಂದು ರೀತಿ ಉದ್ಯೋಗಾವಕಾಶವನ್ನು ಮಾಡಿಕೊಟ್ಟಂಗಾಗುತ್ತೆ. ಈಗ ಆಡಳಿತದಲ್ಲಿರುವ ಸರ್ಕಾರ ಹಿಂದೆ ನಾವು ಆಡಳಿತಕ್ಕೆ ಬಂದುಬಿಟ್ರೆ ಎಲ್ಲ ಹುದ್ದೆಗಳನ್ನ ಭರ್ತಿ ಮಾಡ್ಕೊಂಡ್ಬಿಡ್ತೀವಿ ಅಂತೆಲ್ಲ ಭರವಸೆ ಕೊಟ್ಟಿದ್ರು. ಬಟ್ ಕಾದು ನೋಡೋಣ ಏನು ಮಾಡ್ತಾರಂತೆ. ಸದ್ಯಕ್ಕಿಷ್ಟು ಮಾಹಿತಿ ಇದೆ. ಧನ್ಯವಾದಗಳು.